ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಂಜೆ ಸ್ಟೋರೀಸ್ ಚಾನಲ್. ಇವತ್ತ GT ವರ್ಸಸ್ MI ಅದ. ಈ ಒಂದು ಮ್ಯಾಚ್ ಪ್ರೆಡಿಕ್ಷನ್ ಮಾಡಕ್ಕಿಂತ ಮೊದಲು ನಿನ್ನೆ 2 ಮ್ಯಾಚ್ ಪ್ರೆಡಿಕ್ಷನ್ ಮಾಡಿದ್ದೆ. ಫಸ್ಟ್ನೇ ಮ್ಯಾಚ್ KKR ವರ್ಸಸ್ RR. ಈ ಒಂದು ಮ್ಯಾಚ್ ನಾಗ ವೈಭವ್ ಸೂರ್ಯವಂಶಿ, ಯಶಸ್ವಿ ಜೈಸ್ವಾಲ್, ರೇನ್ ಪರಾಗ್ 3 ಆಡ್ತಾರೆ ಅಂತ ಹೇಳಿದ್ದೆ. ಅದ್ರಾಗ ವೈಭವ್ ಸೂರ್ಯವಂಶಿ, ಯಶಸ್ವಿ ಜೈಸ್ವಾಲ್ ಇಬ್ರು ಆಡಿದ್ರು. ಇನ್ನು ಬಾಲಿಂಗ್ ನಾಗ ರವಿ ವಿಷ್ಣು ಅವರು ವಿಕೆಟ್ ತಂದ್ರ ಅಂತ ಹೇಳಿದ್ದೆ. ಅವ್ರು ಒಂದೇ ವಿಕೆಟ್ ತಗೊಂಡ್ರು. ಇನ್ನು KKR ಟೀಮ್ ನಾಗ ಬ್ಯಾಟಿಂಗ್ ನಾಗ ರಿಂಕು ಸಿಂಗ್, ಕ್ಯಾಮರನ್ ರಘುವಂಶಿ ಆಡ್ತಾರೆ ಅಂತ ಹೇಳಿದ್ದೆ. ಅದ್ರಾಗ ರಿಂಕು ಸಿಂಗ್ ಅವ್ರು ಆಡಿದ್ರು. ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಮಾಡಿದ್ರು KKR ಟೀಮಿಗೆ. ಇನ್ನು ಬಾಲಿಂಗ್ ನಾಗ ವರುಣ್ ಚಕ್ರವರ್ತಿ, ಕಾರ್ತಿಕ್ ತೆಗಿ ವಿಕೆಟ್ ತಗೊಂತಾರ ಅಂತ ಹೇಳಿದ್ದೆ. ಇಬ್ರು ವಿಕೆಟ್ ತಗೊಂಡ್ರು. ನಿನ್ನೆ ಫಸ್ಟ್ ಮ್ಯಾಚ್ ಪ್ರಿಡಿಕ್ಷನ್ ಮ್ಯಾಚ್ ವಿನ್ನರ್ KKR ಅಂತ ಹೇಳಿದ್ದೆ. KKR ಗೆ ನಿನ್ನೆ ಫಸ್ಟ್ ಮ್ಯಾಚ್ ಪ್ರಿಡಿಕ್ಷನ್ ಪಾಸ್ ಆಗಿದೆ. ಇನ್ನು ಎರಡನೇ ಮ್ಯಾಚ್ ಪ್ರಿಡಿಕ್ಷನ್ ಎರಡನೇ ಮ್ಯಾಚ್ PBKS ವರ್ಸಸ್ LSG ಇತ್ತು. ಈ ಒಂದು ಮ್ಯಾಚ್ ನಾಗ ಕುಪ್ಪಿ ಕಾನ್ಲಿ, ಪ್ರಿಯನ್ ಶಾರ್ಯ, ಶ್ರೇಯಸ್ ಅಯ್ಯರ್ 3 ಆಡ್ತಾರೆ ಅಂತ ಹೇಳಿದ್ದೆ. ಟಾಪ್ ಸ್ಕೋರರ್ ಆಗ್ತಾರೆ ಅಂತ ಹೇಳಿದ್ದೆ. ಅದ್ರಾಗ ಕುಪ್ಪಿ ಕಾನಲ್ಲಿ ಪ್ರಿಯನ್ ಶಾರ್ಯ ಇಬ್ರು ಬಿಗ್ ಸ್ಕೋರ್ ಮಾಡಿದ್ರು. ಇನ್ನು ಬಾಲಿಂಗ್ ನಾಗ ಚಾಲು, ವಿಜಯ್ ಕುಮಾರ್ ವೈಶಾಖ್ ವಿಕೆಟ್ ತಗೊಂತಾರೆ ಅಂತ ಹೇಳಿದ್ದೆ. ಅವರು ವಿಕೆಟ್ ತಗೊಂಡ್ರು. LSG ಟೀಮ್ ನಾಗ ಮೊಹಮ್ಮದ್ ಶಮಿ, ಆಯುಷ್ ಖಾನ್ ವಿಕೆಟ್ ತಗೊಂತಾರೆ ಅಂತ ಹೇಳಿದ್ದೆ. ವಿಕೆಟ್ ತೋಲಿಲ್ಲ, ಒಂದೊಂದು ವಿಕೆಟ್ ತಗೊಂಡ್ರು ಆಟ. ಬ್ಯಾಟಿಂಗ್ ನಾಗ ಐಡನ್ ಮ್ಯಾಕ್ರಾಮ್, ಮಿಚೆಲ್ ಮಾರ್ಷ್ ಇಬ್ಬರದಾಗ ಒಬ್ರು 60+ ಸ್ಕೋರ್ ಮಾಡ್ತಾರೆ ಅಂತ ಹೇಳಿದ್ದೆ. ಅದನ್ನ ಪಂತ್ ಆಡ್ತಾರೆ ಅಂತ ಹೇಳಿದ್ದೆ. ಪಂತ್ ಒಂದು 43 ರನ್ ನೋಡಿದ್ರು. ಇನ್ನು ಯಾವ ಟೀಮ್ ಗೆಲ್ತದ ಅಂತ ಹೇಳಿದ್ರೆ ಚೇಸಿಂಗ್ ಮಾಡೋ ಟೀಮ್ ಗೆಲ್ತದ ಅಂತ ಹೇಳಿದ್ದೆ. ಆದ್ರೆ ಚೇಸಿಂಗ್ ಮಾಡೋ ಇಂಪಾಸಿಬಲ್ ಸ್ಕೋರ್ ಮಾಡಿಬಿಟ್ರು ಪಂಜಾಬ್ನವರು. 253 ರನ್ ನೋಡಿದ್ರು. ಇದು ಹೆವಿ ಸ್ಕೋರ್ ಆಯ್ತು. ಚೇಸ್ ಮಾಡಕ್ ಕಾಲಿ ಲಕ್ನೋದವರು ಒದ್ದಾಡಿದ್ರು. ಲಕ್ನೋದವರು ಅಂದ್ರ ಕಡೆಗೆ 200 ರನ್ ಮಾಡಿದ್ರು. ನಾನು ಚೇಸಿಂಗ್ ಮಾಡೋ ಟೀಮ್ ಗೆಲ್ತದ ಅಂತ ಹೇಳಿದ್ದೆ. ಆದ್ರೆ ಚೇಸಿಂಗ್ ಮಾಡೋಕ ಆಗ್ಲಿಲ್ಲ ಲಕ್ನೋದವರಿಗೆ. ನನ್ನ ಪ್ರಿಡಿಕ್ಷನ್ ಫೇಲ್ ಆಯ್ತು ಅಂತ ನಾನು ಹೇಳ್ತೀನಿ. ಇನ್ನು ಇವತ್ತಿನ ಮ್ಯಾಚ್ GT ವರ್ಸಸ್ MI. ಈ ಮ್ಯಾಚ್ ಪ್ರಿಡಿಕ್ಷನ್ ಮಾಡಂಬ್ರಿ. ಅದಕ್ಕಿಂತ ಮೊದಲು ಇನ್ನ ನಮ್ಮ ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಮ್ಯಾಚ್ ಎಲ್ಲಿ ನಡಕೊಂತಂದ್ರೆ ಅಹಮದಾಬಾದ್ GT ಹೋಮ್ ಗ್ರೌಂಡ್. ಇನ್ನ ಹೆಡ್ ಟು ಹೆಡ್ ನೋಡಕ್ ಅಂದ್ರ 8 ಸಲ ಮುಖಾಮುಖಿ ಆಗ್ಯಾರ. ಅದ್ರಾಗ 5 ಸಲ GT ಅವರೇ ಗೆದ್ದಾರ, 3 ಸಲ ಮಾತ್ರ ಮುಂಬೈದವ್ರು ಗೆದ್ದಾರ. ಇದು GT ಅಡ್ವಾಂಟೇಜ್ ಆಗ್ತದ. GT ಟೀಮ್ ಮುಂಬೈ ಟೀಮ್ಯಾಗ ಡಾಮಿನೇಟ್ ಮಾಡ್ಕೊಂತ ಬಂದದ. ಆದ್ರಿಂದ ಇದು ಮುಂಬೈ ಟೀಮಿಗೆ ಅಡ್ವಾಂಟೇಜ್ ಆಗಲ್ಲ. ಇನ್ನು ಮುಂಬೈ ಟೀಮ್ ದಾಗ ಹಂಗಾಗ್ಬಿಟ್ಟು ಅಂತಂದ್ರ ಮುಂಬೈ ಟೀಮ್ ನಾಗ ಸ್ಟಾರ್ ಪ್ಲೇಯರ್ಸ್ ತುಂಬಿರಕ್ ಕುಂತಾರ. ಆದ್ರೆ ಯಾರು ಆಡವಲ್ರು. ಬೂಮ್ರಾ ಅಂತೂ ಈ ಸೀಸನ್ ದಾಗ 1 ವಿಕೆಟ್ ತಗೊಂಡಿಲ್ಲ. ಇದು ಬಾರಿ ಹೊಡೆತ ಬಿದ್ದದ ಮುಂಬೈ ಇಂಡಿಯನ್ಸ್ ದವರಿಗೆ. ವರ್ಲ್ಡ್ ಬೆಸ್ಟ್ ಬಾಲರ್ 1 ವಿಕೆಟ್ ತಗೊಂಡಿಲ್ಲ ಈ ಒಂದು ಸೀಸನ್ ದಾಗ. ಇನ್ನು ರೋಹಿತ್ ಶರ್ಮಾ ಫಾರ್ಮ್ ನಾಗಿಲ್ಲ, ಸೂರ್ಯಕುಮಾರ್ ಅದ ಫಾರ್ಮ್ ನಾಗಿಲ್ಲ, ತಿಲಕ್ ವರ್ಮಾ ಫಾರ್ಮ್ ನಾಗಿಲ್ಲ. ಇಂತ ಪ್ಲೇಯರ್ ಫಾರ್ಮ್ ನಾಗಿಲ್ಲ. ಎಲ್ಲರೂ ಆಲ್ಮೋಸ್ಟ್ ಸ್ಟಾರ್ ಪ್ಲೇಯರ್ಸ್ ಯಾರು ಫಾರ್ಮ್ ನಾಗಲ್ಲ. ಇದ್ರಲ್ಲಿಂದ ಮುಂಬೈ ಟೀಮಿಗೆ ಬಾರಿ ಹೊಳತು ಬಿದ್ದದ. ಇನ್ನು GT ಟೀಮ್ ದಾಗ ಏನ್ ಹೇಳ್ಬೇಕ್ರದು, ಟಾಪ್ 3 ಬ್ಯಾಟ್ಸ್ಮನ್ ಫಿಕ್ಸ್ ಇರ್ತಾರೆ. 3ದಾಗ ಶುಭ್ಮನ್ ಗಿಲ್, ಸಾಯಿ ಸುದರ್ಶನ್, ಜಯಸ್ ಬಟ್ಲರ್. 3ದಾಗ ಒಬ್ಬರು ನಿಂತು ಕಡಿಮೆ ಮಟ್ಟ ಮ್ಯಾಚ್ ಇದು ಕಲಾಸ್ ಮಾಡಿಬಿಡ್ತಾರೆ. 3ದಾಗ ಒಬ್ಬರು ನಿಂತು ಆಡೋದಂತ ಫಿಕ್ಸ್ ರೀ. ನೀವು ಬೇಕಾದ್ರೆ ನೀವು ಅಬ್ಸರ್ವ್ ಮಾಡ್ರಿ. ಪ್ರತಿಯೊಂದು ಮ್ಯಾಚ್ ನಾಗ ಅವ್ರು 3 ಲ್ಯಾಶಿಂತ ಗೆದ್ದಿರ್ತಾರೆ ಮ್ಯಾಚ್. ಅವರು ಒಂದು ಗಿಲ್ ನಿಂತಿರ್ತಾನೆ, ಇಲ್ಲ ಸಾಯಿ ಸುದರ್ಶನ್, ಜಯಸ್ ಬಟ್ಲರ್. 3ದಾಗ ಒಬ್ಬರು ನಿಂತು ಮ್ಯಾಚ್ ಒಂದ್ ಸೈಡ್ ಮಾಡಿ ಟೋಯ್ ಬಿಡ್ತಾರೆ. ಫಿನಿಶರ್ಸ್ ಯಾರು ಇಲ್ರಿ GT ಟೀಮ್ ನಾಗ. ಇವರೇ ಹೋಗಿ ಲಾಸ್ಟ್ ಫಿನಿಶ್ ಮಾಡೋರು. ಇನ್ನು ಈ ಮ್ಯಾಚ್ ನಾಗ GT ಟೀಮ್ ನಾಗ ಯಾರು ಆಡ್ತಾರ ಅಂತಂದ್ರ ಬ್ಯಾಟಿಂಗ್ ನಾಗ ಸಾಯಿ ಸುದರ್ಶನ್, ಜಯಸ್ ಬಟ್ಲರ್, ಗ್ಲೆನ್ ಪ್ಲೇರ್ಸ್ ಇವರು ಟಾಪ್ ಸ್ಕೋರ್ ಆಗ್ತಾರ GT ಟೀಮ್ ನಾಗ. ಇವತ್ತಿನ ಮ್ಯಾಚ್ ಶುಭ್ಮನ್ ಗಿಲ್ ಫ್ಲಾಪ್ ಆಗ್ತಾರ. ಇನ್ನು ಬೌಲಿಂಗ್ ನಾಗ ರಶೀದ್ ಖಾನ್, ಪ್ರಸಿದ್ಧ ಕೃಷ್ಣ ಇವರು ವಿಕೆಟ್ ಟೇಕರ್ ಆಗ್ತಾರ. ಇನ್ನು ಮುಂಬೈ ಟೀಮ್ ನಾಗ ಇವತ್ತ ಕ್ವಿಂಟನ್ ಡಿಕಾಕು, ಸೂರ್ಯಕುಮಾರ್ ಯಾದವ್ ಬಿಗ್ ಸ್ಕೋರರ್ ಆಗ್ತಾರೆ. ಇವರು ಟಾಪ್ ಸ್ಕೋರರ್ ಮುಂಬೈ ಟೀಮ್ ನಾಗ. ರೋಹಿತ್ ಶರ್ಮಾ ಇವತ್ತಿನ ಮ್ಯಾಚ್ ಫ್ಲಾಪ್ ಆಗೋ ಚಾನ್ಸಸ್ ಅದಾವ. ಇನ್ನು ಬೌಲಿಂಗ್ ನಾಗ ಶಾರ್ದುಲ್ ಠಾಕೂರ್, ಹಾರ್ದಿಕ್ ಪಾಂಡ್ಯ ವಿಕೆಟ್ ಟೇಕರ್ ಆಗ್ತಾರ. ಇನ್ನು ಎರಡು ಟೀಮು ಪ್ಲೇಯಿಂಗ್ ಇಲೆವನ್ ಸ್ಟ್ರೆಂತ್ ಗಿಂತಿಲ್ಲ ನೋಡಿದ್ರೆ ಇವತ್ತಿನ ಮ್ಯಾಚ್ ಗೆಲ್ಲೋದು ಮುಂಬೈ ಇಂಡಿಯನ್ಸ್. ಇವತ್ತಿನ ಮ್ಯಾಚ್ ಮುಂಬೈ ಗೆಲ್ತಾರೆ. ಯಾಕಂತಂದ್ರೆ ಮುಂಬೈದವರು ಕಮ್ ಬ್ಯಾಕ್ ಮಾಡೋ ಚಾನ್ಸ್ ಅದ. ಇವತ್ತಿನ ಮ್ಯಾಚ್ ನಾಗ ಎಲ್ಲಾ ಪ್ಲೇಯರ್ಸ್ ಫಾರ್ಮ್ ನಾಗ ಬಂದು ಇವತ್ತು ಮುಂಬೈ ಗೆಲ್ಲೋ ಚಾನ್ಸಸ್ ಅದ. ಆದ್ರಿಂದ ಫೈನಲ್ ನನ್ನ ಪ್ರಿಡಿಕ್ಷನ್ ಮುಂಬೈ ಇಂಡಿಯನ್ಸ್ ವಿನ್. ನಿಮಗೇನು ಅನಿಸ್ತದ, ಗೆಲ್ತದೆಲ್ಲ ಕೆಳಗಡೆ ಕಾಮೆಂಟ್ ಮಾಡ್ರಿ. ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ IPL ಪ್ರಿಡಿಕ್ಷನ್ಗಾಗಿ ನಮ್ಮ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.